ಜುಲೈ 15th KCET ರೌಂಡ್ 1 ರಿಸಲ್ಟ್ ಬರುತ್ತೆ. ಆ ದಿನ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಒಂದೇ ಮಿಸ್ಟೇಕ್ ಮಾಡ್ತಾರೆ. ಸೀಟ್ ಸಿಕ್ಕಿದೆ ಅಂದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಏನು ನೋಡದೆ ಚಾಯ್ಸ್ ಸೆಲೆಕ್ಟ್ ಮಾಡಿ ಬಿಡ್ತಾರೆ. ಆದ್ರೆ ಚಾಯ್ಸ್ 1 ಕ್ಲಿಕ್ ಮಾಡ್ಬೇಕಾ ಆರ್ ಚಾಯ್ಸ್ 2 ಸೇಫ್ ಇದೆಯಾ ಆರ್ ಚಾಯ್ಸ್ 3 ಯಾವಾಗ ಯೂಸ್ ಮಾಡಬೇಕು ಅಂಡ್ ಚಾಯ್ಸ್ 4 ಅಂದ್ರೆ ಕೌನ್ಸಿಲಿಂಗ್ ಮುಗಿತ್ತಾ. ಇವತ್ತು ಇದೆಲ್ಲ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಯಾಕಂದ್ರೆ ಒಂದು ರಾಂಗ್ ಚಾಯ್ಸ್ ನಿಮ್ ನೆಕ್ಸ್ಟ್ ರೌಂಡ್ ಚೇಂಜ್ ಮಾಡಬಹುದು. ಚಾಯ್ಸ್ 1, ಸಪೋಸ್ ನಿಮ್ ಡ್ರೀಮ್ ಕಾಲೇಜ್, ಡ್ರೀಮ್ ಬ್ರಾಂಚ್ ಎಕ್ಸಾಕ್ಟ್ಲಿ ಅದೇ ಸೀಟ್ ಅಲಾಟ್ ಆಗಿದೆ ಅಂಡ್ ನಿಮ್ಗೆ ಬೇರೆ ಕಾಲೇಜ್ ಬೇಕು ಅಂತ ಅನ್ಸ್ತಿಲ್ಲ. ಹಾಗಂದ್ರೆ ಡೈರೆಕ್ಟ್ ಚಾಯ್ಸ್ 1 ಸೆಲೆಕ್ಟ್ ಮಾಡಬೇಡಿ. ಆದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ಮೇಲೆ KEA ಪೋರ್ಟಲ್ ಅಲ್ಲಿ ಚಲಾನ್ ಜನರೇಟ್ ಆಗುತ್ತೆ. ಫೀ ಪೇ ಮಾಡಿ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿ. ಸ್ಲಿಪ್ ಅಲ್ಲಿ ಮೆನ್ಷನ್ ಮಾಡಿರೋ ಲಾಸ್ಟ್ ಡೇಟ್ ಒಳಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ಕಾಲೇಜ್ಗೆ ರಿಪೋರ್ಟ್ ಮಾಡಬೇಕು. ಕಾಲೇಜ್ ಅಲ್ಲಿ OTP ವೆರಿಫಿಕೇಶನ್ ಆದ್ಮೇಲೆ ಅಡ್ಮಿಷನ್ ಆರ್ಡರ್ ಸಿಗುತ್ತೆ. ಇಂಪಾರ್ಟೆಂಟ್ ಏನಂದ್ರೆ ಈ ಅಡ್ಮಿಷನ್ ಆರ್ಡರ್ ನ ಯಾವತ್ತೂ ಕಳ್ಕೋಬೇಡಿ, ಸೇಫ್ ಆಗಿ ಇಟ್ಕೊಳ್ಳಿ. ಸ್ಕಾಲರ್ಶಿಪ್ ಇರ್ಲಿ, ಎಜುಕೇಶನ್ ಲೋನ್ ಇರ್ಲಿ, ಫ್ಯೂಚರ್ ಅಲ್ಲಿ ಇದು ಬೇಕಾಗುತ್ತೆ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಗೆ ಕನ್ಫ್ಯೂಷನ್ ಆಗೋದು ಚಾಯ್ಸ್ 2 ಅಲ್ಲಿ. ಇಮ್ಯಾಜಿನ್ ನಿಮ್ಗೆ ಸೀಟ್ ಸಿಕ್ಕಿದೆ ಬಟ್ ಇನ್ನೂ ಬೆಟರ್ ಕಾಲೇಜ್ ಸಿಗಬಹುದಾ ಅಂತ ಡೌಟ್ ಇದೆ. ಹಾಗಿದ್ರೆ ಈ ಚಾಯ್ಸ್ ನಿಮ್ಗೆ ಇದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ನಿಮ್ ಕರೆಂಟ್ ಸೀಟ್ ಸೇಫ್ ಆಗಿ ಹೋಲ್ಡ್ ಇರುತ್ತೆ ಅಂದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ ಬೆಟರ್ ಕಾಲೇಜ್ ಸಿಕ್ಕಿದ್ರೆ ಆಟೋಮೆಟಿಕ್ ಅಪ್ಗ್ರೇಡ್ ಆಗುತ್ತೆ. ಸಿಕ್ಕಿಲ್ಲ ಅಂದ್ರೆ ಕರೆಂಟ್ ಸೀಟ್ ನಿಮ್ ಹತ್ರ ಇರುತ್ತೆ. ಆದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ಮೇಲೆ KEA ನಿಮ್ಗೆ ಅಲೌಟ್ ಆಗಿರುವ ಸೀಟ್ ಗಿಂತಲೂ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಮೇಲೆ ಇರೋ ಕಾಲೇಜಸ್ ಮಾತ್ರ ಕನ್ಸಿಡರ್ ಮಾಡುತ್ತೆ. ಕೆಳಗಿನ ಕಾಲೇಜಸ್ ಯಾವುದನ್ನು ಕನ್ಸಿಡರ್ ಮಾಡಲ್ಲ. ಆಕ್ಚುಲಿ ಚಾಯ್ಸ್ 3 ಯೂಸ್ ಮಾಡುವ ಸ್ಟೂಡೆಂಟ್ಸ್ ಮೆಜಾರಿಟಿ ಒಂದೇ ಮಿಸ್ಟೇಕ್ ಮಾಡಿರ್ತಾರೆ. ಚಾಯ್ಸ್ 3 ಅಂದ್ರೆ ನಂಗೆ ಈ ಸೀಟ್ ಬೇಡ, ಸಿಂಪಲ್. ಕರೆಂಟ್ ಅಲಾಟೆಡ್ ಸೀಟ್ ಸರೆಂಡರ್ ಮಾಡ್ತೀರಾ. ಇಂಪಾರ್ಟೆಂಟ್ ಪಾಯಿಂಟ್, ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಅಲಾಟ್ ಆಗಿರುವ ಆ ಒಂದು ಸೀಟ್ ಮಾತ್ರ ಆಪ್ಷನ್ ಲಿಸ್ಟ್ ಇಂದ ರಿಮೂವ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ರೌಂಡ್ ಅಲ್ಲಿ ಉಳಿದ ಆಪ್ಷನ್ಸ್ ಇಂದ ಬೇರೆ ಸೀಟ್ ಟ್ರೈ ಮಾಡ್ತಾರೆ. ಚಾಯ್ಸ್ 4 ತುಂಬಾ ಸಿಂಪಲ್, ಕೌನ್ಸಿಲಿಂಗ್ ಕಂಟಿನ್ಯೂ ಮಾಡೋದಿಲ್ಲ. KCET ಪ್ರೋಸೆಸ್ ಇಂದ ಕಂಪ್ಲೀಟ್ ಎಕ್ಸಿಟ್. ಮತ್ತೆ KCET ಕೌನ್ಸಿಲಿಂಗ್ ಕಂಪ್ಲೀಟ್ ಗೈಡೆನ್ಸ್ ಬೇಕಂದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.